So hi guys, welcome back to my YouTube channel. So guys, ಆಲ್ಮೋಸ್ಟ್ 115 ಡೇಸ್ ನಿಯರ್ಲಿ ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ಹೇಗೆ ಅನ್ನಿಸ್ತಿದೆ ನನ್ನ ವೀಡಿಯೋಸು, ಸೊ ಪರವಾಗಿಲ್ವಾ, ಹೇಗೆ ರನ್ ಆಗ್ತಿದೆ, ಸೊ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಗೈಸ್. ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತೀನಿ ನಾನು. ಸೊ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಒಂದು ಏನೋ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗುತ್ತೆ, ಆಮೇಲೆ ನನಗೂ ಖುಷಿ ಆಗುತ್ತೆ. ಸೊ ಓಕೆ, ಇಷ್ಟು ಜನ ನೋಡ್ತಿರೋದಕ್ಕೆ ಇಷ್ಟು ಕಮೆಂಟ್ಸ್ ಬರ್ತಿದೆ, ಇಷ್ಟು ಜನ ಕಂಪಲ್ಸರಿ ನೋಡ್ತಿದ್ದಾರೆ ಅನ್ನೋ ಥರ ಕ್ಲಾರಿಟಿ ಸಿಗುತ್ತೆ ನನಗೂ. ಸೊ ದಯವಿಟ್ಟು ಆದಷ್ಟು ಕಮೆಂಟ್ ಹಾಕೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಟಾಪಿಕ್ ಬಂದು ಗೈಸ್, ಆಲ್ಮೋಸ್ಟ್ ತಮ್ಮನೇಲಿ ನೋಡಿರ್ತೀರ, ಸೊ ಆದರೂ ನಾವು ಹೇಳ್ಬೇಕಲ್ವಾ. ಸೊ ಹಂಗಾಗಿ ಇವತ್ತು ಟಾಪಿಕ್ ಬಂದು ಗೈಸ್, ಸೊ ಇವಾಗ ಎಲ್ಲ ಏನು ಲೈಕ್ ಆನ್ಲೈನ್ ವೆಬ್ಸೈಟ್ ಬಿಸ್ನೆಸ್. ಸೊ ಆನ್ಲೈನ್ ಬಿಸ್ನೆಸ್, ವೆಬ್ಸೈಟ್ ಡೆವಲಪ್ ಮಾಡೋದು, ವೆಬ್ಸೈಟಲ್ಲಿ ಬಿಸ್ನೆಸ್ ರನ್ ಮಾಡೋದು. ಸೊ ಇದು ಈಗ ಆ್ಯಕ್ಚುಲಿ ಬಂದು ಮೆಜಾರಿಟಿ ಪೀಪಲ್ಲು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಮೆಜಾರಿಟಿ ಪೀಪಲ್ ಹೆಂಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ, ಸಿಂಪಲಾಗಿ ಹೇಳ್ತೀನಿ ಗೈಸ್. ಸೊ ಇವಾಗ ಆಲ್ಮೋಸ್ಟು IT ಎಂಪ್ಲಾಯೀಸು ಜಾಬ್ನ ಕಳ್ಕೊತಿದ್ದಾರೆ. ಅಂದರೆ ತುಂಬ ಟೆಕ್ನಾಲಜಿ ಬಂದ್ಬಿಟ್ಟು, ಸೊ ಸುಮಾರು ಜನ ಲೈಕ್ ಅಂದರೆ ಐ ಟಿಲಿ ವರ್ಕ್ ಮಾಡೋರು ಸುಮಾರು ಜನ ಜಾಬಿಂದ ಅವ್ರಿಗೆ ಲೈಕ್ ಲೀವ್ ಈ ಥರ 2 months 3 months ಈ ಕೂಲಿಂಗ್ ಪೀರಿಯಡ್ ಇರುತ್ತೆ. ಸೊ ಅದಾದಮೇಲೆ ಲೈಕ್ ಜಾಬಿಂದ ಹೋಗಬೇಕಾಗುತ್ತೆ ಅಂತೆಲ್ಲ ಸುಮಾರು ಇದಾಗ್ತಿದೆ. ಮತ್ತು ಒಂದು ವೀಡಿಯೋನೂ ಮಾಡಿಬಿಟ್ಟಿದೆ, ಆಲ್ಮೋಸ್ಟ್ 30,000 ಎಂಪ್ಲಾಯೀಸ್ಗೆ ಲೇ ಆಫ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ನನ್ನ ಚಾನಲಲ್ಲೇ ಇದೆ ಗೈಸ್, ಅದು ನಾನೇ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ 30,000 ಎಂಪ್ಲಾಯೀಸ್ ಲೇ ಆಫ್, IT ಎಂಪ್ಲಾಯೀಸ್ ಬಿ ಕೇರ್ಫುಲ್ ಅಂತ ಮಾಡಿದೆ. ಸೊ ಇವಾಗ ಅವ್ರಿಗೆ ಲೇ ಆಫ್ ಕೊಟ್ಮೇಲೆ ಅವ್ರು ಏನು ಮಾಡ್ತಾರೆ ಗೈಸ್, ಅವರು ಆಲ್ಮೋಸ್ಟು ಲ್ಯಾಪ್ಟಾಪ್ ಮುಂದೆ ಲೈಕ್ ವರ್ಕ್ ಮಾಡಿ ರೂಢಿ ಆಗಿರುತ್ತೆ. ಸೊ ಅವರು ಅದ್ರ ಮೇಲೆ ಇದು ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ IT ಎಂಪ್ಲಾಯೀಸ್ಗೆ ಏನು ಬೆನಿಫಿಟ್ಟು ಅಂದರೆ ಅವರು ಕೋಡಿಂಗ್ ಕಲ್ತಿರ್ತಾರೆ. ಸೊ ಕೋಡಿಂಗ್ ಕಲಿತಾಗ ಸೊ ವೆಬ್ಸೈಟಿಗೆ ಡೆವಲಪ್ ಮಾಡೋದು ಆರಾಮಾಗಿ ಬರುತ್ತೆ ಅವ್ರಿಗೆ. ಸೊ ವೆಬ್ಸೈಟ್ ಆರಾಮಾಗಿ ಕಣ್ಣು ಮುಚ್ಕೊಂಡು ಡೆವಲಪ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಏನು ಡೌಟ್ ಇರೋಲ್ಲ. ಸೊ ವೆಬ್ಸೈಟ್ ಡೆವಲಪ್ ಮಾಡ್ಕೊತಾರೆ. ಸೊ ಅವರೇ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಪ್ರಾಡಕ್ಟ್ ರಿಸರ್ಚ್ ಮಾಡ್ತಾರೆ, ಫುಡ್ ರಿಲೇಟೆಡು ಅಥವಾ ಏನದು ಫ್ಯಾಷನ್ ರಿಲೇಟೆಡ್ ಅಂದರೆ ಫೇಸ್ ಕ್ರೀಮ್, ಏರ್ ಕ್ರೀಮ್, ಈ ಥರ ಅವ್ರಿಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಅಥವಾ ಅವ್ರ ನೇಟಿವಲ್ಲಿ ಏನಾದ್ರೂ ಟ್ರೆಂಡಿಂಗ್ ಇದ್ದರೆ, ಅಥವಾ ಅವರ ಅಪ್ಪ ತಾತ ಆ ಥರ ತಲೆಮಾರುಗಳಿಂದ ಏನೋ ಒಂದು ಕ್ರಿಯೇಟಿವ್ ಏನಾದರೂ ಮಾಡ್ತಾರೆ, ಆ ಥರ ಏನಾರ ಒಂದು ಫುಡ್ ಇಂಡಸ್ಟ್ರಿಲೋ ಏರ್ ಆಯಿಲು ಅಥವಾ ಕುಕ್ಕಿಂಗ್ ಆಯಿಲು ಏನೋ ಒಂದು ಅದು ಅಂದರೆ ಒಂದು ಸ್ವಲ್ಪ ಕ್ರೇಜಿ ಲೆವೆಲಲ್ಲಿ ಎಲ್ಲೂ ಸಿಗದೇ ಇರೋ ಐಟಮ್ನ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಸೊ ಅವರು ವೆಬ್ಸೈಟ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನಲ್ಲಿ ನಿಲ್ಲಿಸ್ತೀನಿ. ಸೊ ಅದಕ್ಕೇನಾಗ್ತಿದೆ, ಇವಾಗ ವೆಬ್ಸೈಟು ಟ್ರೆಂಡಿಂಗ್ ಅಂದರೆ ಇವಾಗ ಆನ್ಲೈನ್ ಬಿಸ್ನೆಸ್ಸು ಟ್ರೆಂಡಿಂಗಲ್ಲಿ ನಡೀತಿದೆ. ಸೊ ಯಾರೆಲ್ಲ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ಸೊ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಕಂಪ್ಲೀಟಾಗಿ. ಏನಂತ ಕೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಸಣ್ಣ ತಪ್ಪು ಮಾಡಿದ್ದೆ. ಸೊ ನಾನೇನು IT ಎಂಪ್ಲಾಯಿ ಎಲ್ಲ, ನಾನು ಬಂದು BCom ಗ್ರ್ಯಾಜುಯೇಟು. ಸೊ ಹಂಗಾಗಿ ನನಗೆ ಒಂದಷ್ಟು ನಾಲೆಡ್ಜ್ ಗೊತ್ತಿರೋ ಪ್ರಕಾರ ನಾನು ವೆಬ್ಸೈಟ್ನ ಡೆವಲಪ್ ಮಾಡಿದ್ದು. ಸೊ ಇದರಲ್ಲಿ ಮೇಜರಾಗಿ SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬರುತ್ತೆ. ಒಂದು ನಿಮಿಷ, SEO ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಸೊ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ನಿಮ್ಮನ್ನ ಪ್ರಮೋಟ್ ಮಾಡುತ್ತೆ. ಲೈಕ್ ಇವಾಗ ನಿಮ್ಗೆ ಹೆಂಗೆ ಹೇಳಿ, ಇವಾಗ ನಾನು ಹೋಗ್ಬಿಟ್ಟು ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಹೊಡೆದ್ರೆ, ಸೊ ಅವ್ರದ್ದು ವಿಕಿಪೀಡಿಯಾ, ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ ID ಅಂದರೆ ಫೇಸ್ಬುಕ್ ಪ್ರೊಫೈಲು ಎಲ್ಲ ಕಂಪ್ಲೀಟಾಗಿ ಗೂಗಲಲ್ಲಿ ಓಪನ್ ಆಗಿಬಿಡುತ್ತೆ. ಅವ್ರು ಏನೆಲ್ಲ ಕೊಟ್ಟಿರ್ತಾರೆ ಇನ್ಫಾರ್ಮೇಷನು, ಅಥವಾ ಯಾರ್ಯಾರು ನ್ಯೂಸ್ ಅವ್ರು ಹೆಂಗೆ ಹೇಳಿದ್ದಾರೆ, ಅಥವಾ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ ಇದೆ ಅವ್ರದ್ದು ಟ್ರೆಂಡಿಂಗ್ ವೀಡಿಯೋಸು, ಅದೆಲ್ಲ ಬಂದ್ಬಿಡುತ್ತೆ. ಇದೊಂದೇ ಅಲ್ಲ, ಲೈಕ್ ಇವಾಗ ನಾವು ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಫೇಮಸ್ ಇನ್ಫ್ಲೂಯೆನ್ಸರ್ ಹೆಸ್ರಾಗ್ತೀವಿ. ಸೊ ಫೇಮಸ್ ಇನ್ಫ್ಲೂಯೆನ್ಸರ್ ಹೆಸ್ರಾಗ್ದಾಗ ಅವ್ರದ್ದು ಬರುತ್ತೆ. ಸೊ SEO ಇಂಪ್ಯಾಕ್ಟು. ಸೊ ಇದು ಏನಾಗುತ್ತೆ ಅಂದರೆ ಸಿಂಪಲ್ಲಾಗಿ ನಾವು ಇದ್ರಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಸೊ ಇವಾಗ ಏನು ಹೇಳ್ತೀನಿ, ಯಾರೋ ಒಬ್ಬರು ಲೈಕ್ ಇವಾಗ ನಾನು
ನನ್ನನ್ನು ಜಾಸ್ತಿ ಪ್ರಮೋಟ್ ಮಾಡ್ಕೊತಿದ್ರೆ, ಸೊ ನಾನು ನನ್ನ ಬ್ರ್ಯಾಂಡು ತುಂಬ ಕಾಸ್ಟ್ಲಿ ಅಥವಾ ನಂದು ಪ್ರೀಮಿಯಮ್ ಸುಮ್ಮನೆ ಇವಾಗ ಏನಂದರೆ ಫೇಕು ಅಥವಾ ಏನೋ ಒಂದು ನಾನು ಏನು ಪ್ರಮೋಟ್ ಮಾಡ್ತಾ ಇರ್ತೀನಿ, ಒಂದು ವರ್ಡ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರ್ತೀನಿ. ಸೊ ಅವಾಗೇನಾಗುತ್ತೆ, ನೀವು ಗೂಗಲ್ಗೆ ಹೋಗ್ಬಿಟ್ಟು ಜಾಸ್ತಿ ಯೂಟ್ಯೂಬಲ್ಲಿ ಪ್ರಮೋಟು ನನಗೇನಾಗುತ್ತೆ, ಆ ವರ್ಡು ಫೇಮಸ್ ಆಗಿಬಿಟ್ಟಿರುತ್ತೆ. ಆ ವರ್ಡ್ ನನ್ನ ಐಡೆಂಟಿಫೈ ಮಾಡ್ತಾ ಇರುತ್ತೆ. ಸೊ ಆ ವರ್ಡಿಂದ ನಾನು ಐಡೆಂಟಿಫೈ ಆಗ್ತಾ ಇರ್ತೀನಿ. ಸೊ ಆ ವರ್ಡ್ ಹಾಕಿದ ತಕ್ಷಣ ನಂದು ಫುಲ್ಲು ಪ್ರೊಫೈಲ್ ಅಂದರೆ ನಾನು ಯಾರು, ನಾನು ಹುಟ್ಟಿದ ಡೇಟು ಎಲ್ಲ ಬರೋ ಥರ ಚಾನ್ಸಸ್ ಇರುತ್ತೆ. ಸೊ ಅದು SEO ಇಂಪ್ಯಾಕ್ಟು. ಸೊ ಇವಾಗ ಏನಾಗುತ್ತೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಬೇಡ ಬಿಡಿ ಗೈಸ್, ಹೆಸರು ತಗೊಂಡು ಎಕ್ಸಾಂಪಲ್ ಕೊಡಬೇಕು, ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಲೈಕ್ ನೀವು ಯಾವ್ದಾರ ಒಂದು ವರ್ಡನ್ನ, ಲೈಕ್ ಫಾರ್ ಎಕ್ಸಾಂಪಲ್ಲು ಪ್ರೀಮಿಯಂ ಬ್ರ್ಯಾಂಡ್, ಹೈ ಕ್ವಾಲಿಟಿ ಬ್ರ್ಯಾಂಡ್ ಅಂತೀವಿ. ನಂದು ಫ್ಯಾಷನ್ ಬ್ರ್ಯಾಂಡ್ ಆಗಿರೋದ್ರಿಂದ, VPPI ಫ್ಯಾಷನ್ಸ್ ಅನ್ನೋದೊಂದು ಬ್ರ್ಯಾಂಡ್ ಆಗಿರೋದ್ರಿಂದ ಹೈ ಕ್ವಾಲಿಟಿ ಬ್ರ್ಯಾಂಡ್, ಪ್ರೀಮಿಯಂ ಬ್ರ್ಯಾಂಡ್ ಅಂತ ಹೈಲೈಟ್ ಆಯ್ತಾ ಆದರೆ, ಸೊ ಅದೇನಾಗುತ್ತೆ, ಲೈಕ್ ಅದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಹಂಗೆ ಸರ್ಚ್ ಮಾಡಿದಾಗ ನಿಮ್ಮದು ತೋರ್ಸೋಕ್ಕೆ ಟ್ರೈ ಮಾಡುತ್ತೆ. ಸೊ ಇದನ್ನು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಹೇಳ್ತಾರೆ, SEO ಅಂತ ಹೇಳ್ತಾರೆ. ಸೊ ಇದು ಮೇಯ್ನ್ ರೋಲು ಗೈಸ್, ಆ್ಯಕ್ಚುಲಿ ಬಂದು ತುಂಬ ಮೇಯ್ನ್ ರೋಲು. ಶಾಪಿಫೈಯಲ್ಲಿ ಯಾರ್ಯಾರೆಲ್ಲ ವೆಬ್ಸೈಟ್ ಬಿಲ್ಟ್ ಮಾಡಿದ್ದೀರೋ ಅವರು ಒಂದು ಸ್ವಲ್ಪ ಅಲರ್ಟ್ ಆಗಿರ್ರಿ, ಅದರ ಕಡೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಏನು ಮಾಡಬೇಕು, ಯಾವ ಥರ ಏನು ಎತ್ತ ಅಂತ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಓನ್ ವೆಬ್ಸೈಟ್ ಡೆವಲಪ್ ಮಾಡ್ತಿದ್ರೆ ಆಲ್ಮೋಸ್ಟ್ ಐಡಿಯಾ ಇರುತ್ತೆ SEO ಹೆಂಗೆ ಜನ್ರೇಟ್ ಮಾಡಬೇಕು, SEO ಹೆಂಗೆ ಆ್ಯಕ್ಟಿವೇಟ್ ಮಾಡಬೇಕು ಅಂತ. ಸೊ ಇಫ್ ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂದರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇರೆಯವ್ರಿಗೆ ಆರ್ಡರ್ ಕೊಟ್ಟು ವೆಬ್ಸೈಟ್ ಡೆವಲಪ್ ಮಾಡಿಸ್ತಿದ್ರೆ, ಸೊ ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ ಗೈಸ್ ನಿಮಗೆ. ಸೊ ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ SEO ಹಿಂಗೆ ಮಾಡಬೇಕು, ಈ ಥರ ಆಗುತ್ತೆ, ಈ ಥರ ರನ್ ಆಗುತ್ತೆ ಅಂತ ಅವರೇ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇಫ್ ಇನ್ ಕೇಸ್ ನೀವೇ ಓನಾಗಿ ಮಾಡ್ತಿದ್ರೆ ರಿಸರ್ಚ್ ಮಾಡಿ. ಸೊ ಶಾಪಿಫೈಲಿ ನನ್ನ ಪ್ರಕಾರ SEO ಇಂಪ್ಯಾಕ್ಟ್ ಅಷ್ಟೊಂದಿಲ್ಲ. ಸೊ ಅದು ಏನಾಗುತ್ತೆ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಿ ಅದರಿಂದ ಕಸ್ಟಮರ್ಸ್ನ ವೆಬ್ಸೈಟ್ ಕಡೆ ಟರ್ನ್ ಮಾಡಿ ವೆಬ್ಸೈಟಿಂದ ಪರ್ಚೇಸ್ ಆಗೋ ಥರ ಮಾಡಬೇಕು. ಸೊ ಓನ್ ವೆಬ್ಸೈಟ್ ಆಗಿ SEO ಆಗಿದ ತಕ್ಷಣ ನೀವೇನೂ ಮಾಡೋಂಗೇ ಇಲ್ಲ ಅಂತಲ್ಲ. ಸೊ ಎಲ್ಲ ಗೈಸ್, ಇವಾಗ ಏನಂದರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ಲಿಮಿಟೆಡಾಗಿ ಅರ್ನ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದರೆ ಅದು ಬಿಸ್ನೆಸ್ ಫೀಲ್ಡ್ ಅಲ್ಲ ಗೈಸ್, ನಾನು ಓಪನಾಗಿ ಹೇಳ್ತಾ ಇದ್ದೀನಿ. ಸೊ ಬಿಸ್ನೆಸ್ ಫೀಲ್ಡಿಗೆ ಯಾರೆಲ್ಲ ಬರ್ತಾ ಇದ್ದೀರೋ, ಸೊ ಆಲ್ಮೋಸ್ಟ್ ಗೈಸ್ 99.9% ಅಷ್ಟು ಜನ ಅಥವಾ 99% ಅಷ್ಟು ಜನ ದುಡ್ಡು ಮಾಡಬೇಕು, ಜಾಸ್ತಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತಲೇ ಬಿಸ್ನೆಸ್ಸಿಗೆ ಬರೋದು. ಯಾಕೆ ಅಂದರೆ ಬಿಸ್ನೆಸ್ಸು ಈಸಿ ಪ್ಲ್ಯಾಟ್ಫಾರ್ಮ್ ಅಲ್ಲ. ಸೊ ಇವತ್ತು ನೀವು ಬಿಸ್ನೆಸ್ ಮಡಗಿದ ತಕ್ಷಣ ಬಿಸ್ನೆಸ್ ಕ್ಲಿಕ್ ಆಗೋಗುತ್ತೆ, ಓವರ್ ನೈಟು ಕ್ಲಿಕ್ ಆಗೋಗಿ ನೀವು ಎಲ್ಲೋ ಹೋಗಿ ರೀಚ್ ಆಗೋಗ್ತೀರ ಅನ್ನೋಕ್ಕೆ ಬಿಸ್ನೆಸ್ಸು ಫೀಲ್ಡ್ ಅಲ್ಲ. ಸೊ ಬಿಸ್ನೆಸ್ ಇಟ್ಟ ಮೇಲೆ ನಿಮಗೆ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗುತ್ತೆ, ಡೌನ್ಫಾಲ್ ಇರುತ್ತೆ. ಮತ್ತು ಒಂದು ತಿಂಗಳು ಏನು ಸೇಲ್ಸ್ ಕಿತ್ಕೊಂಡು ಹೋಗಿ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದ್ರ ಡಬಲ್ ತ್ರಿಬಲ್ ಅಷ್ಟು ಪ್ರಾಫಿಟ್ ಮಾಡೋ ಚಾನ್ಸಸ್ ಇರುತ್ತೆ. ಈ ರೀತಿ ಎಲ್ಲ ರನ್ ಆಗುತ್ತೆ ಬಿಸ್ನೆಸ್ಸು. ಸೊ ಇದರಲ್ಲಿ ಹೈ ರಿಸ್ಕು, ಹೈ ಪ್ರಾಫಿಟು ಎಲ್ಲ ಹೈ ಆಗೇ ಇರುತ್ತೆ. ಬಟ್ ರಿಸ್ಕ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕ್ ನೆಕ್ಸ್ಟ್ ಲೆವೆಲ್ ಇದ್ದಾಗ ಯಾರೂ ನನಗೆ ಈ ತಿಂಗಳು 70,000 ಆದರೆ ಸಾಕು, 70,000 ಆಗಿದ ತಕ್ಷಣ, ಇವಾಗ ಇಫ್ ಇನ್ ಕೇಸ್ ಈ ತಿಂಗಳು 70,000 ಟಾರ್ಗೆಟ್ ಇರುತ್ತೆ, ಒಂದು ವೀಕಿಗೆ 70,000 ರೀಚ್ ಆಗೋಯ್ತು ನಂದು ಸೇಲ್ಸು, ಅಂದರೆ ಫುಲ್ಲು ಸೇಲ್ಸ್ ಆಗಿ ಅಮೌಂಟ್ ನಾವೇನು ಕಲೆಕ್ಟ್ ಮಾಡಿದ್ದು, ಸೊ 70,000 ಆಯಿತು. ಸೊ ನನ್ನ ಸಾಕು ಬಂತು, ಅಂಗಡಿ ಕ್ಲೋಸ್ ಮಾಡಿ ಇನ್ನು 3 ವಾರ ಟ್ರಿಪ್ ಮಾಡು. ಸೊ ಇದು ಬಿಸ್ನೆಸ್ಸಲ್ಲ ಗೈಸ್, ಬಿಸ್ನೆಸ್ಸಲ್ಲಿ ಯಾರು ಈ ಥರ ಯೋಚನೆ ಮಾಡಲ್ಲ. ಸೊ 70,000 ಆಗಿದ ತಕ್ಷಣ ಅವ್ರು ನೆಕ್ಸ್ಟು 70,000 ಆಯಿತು, ಈ ತಿಂಗಳದ್ದು ಆಯಿತು, ಇವಾಗ ಇನ್ನೇನು ಬರುತ್ತಲ್ವ ಮುಂದಕ್ಕೆ ಪ್ರಾಫಿಟ್, ಅದು ಆಲ್ಮೋಸ್ಟ್ ನನ್ನ ಸೇವಿಂಗ್ಸ್ಗೆ ಮತ್ತು ಬಿಸ್ನೆಸ್ ಮೇಲೆ ತಿರ್ಗಾ ರೀಇನ್ವೆಸ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋ ಥರ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ SEO ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಗೈಸ್. ಸೊ ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಸೊ ಓನ್ ವೆಬ್ಸೈಟು ಅನ್ನೋ ಗೇಮು ತುಂಬ ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಓನ್ ವೆಬ್ಸೈಟ್ ಡೆವಲಪ್ ಮಾಡಿ, ಲೈಕ್ ಡೆವಲಪ್ ಮಾಡ್ತಿರೋದು ನಿಮಗೆ ಬಿಟ್ಟಿದೆ, ನಿಮ್ಮ ಚಾಯ್ಸು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಕೋಡಿಂಗ್ ಬಗ್ಗೆ ಗೊತ್ತಿರೋ ನೀವೇ ಡೆವಲಪ್ ಮಾಡ್ಕೋಬೋದು. ಸೊ ಇವಾಗ ಏನು ಹೇಳ್ತಿದ್ದೀನಿ ಅಂದರೆ ಗೈಸ್, ಯಾರೆಲ್ಲ IT ಎಂಪ್ಲಾಯ್ಸ್ ಇದ್ದಾರೋ ಸೊ ಅವರೆಲ್ಲ ಟರ್ನ್ ಆಗ್ತಿದ್ದಾರೆ. ಸೊ ವೆಬ್ಸೈಟ್ ಡೆವಲಪ್ ಮಾಡೋಕ್ಕೆ ಟರ್ನ್ ಆಗ್ತಿದ್ದಾರೆ. ಸೊ ಅವ್ರೇನು ಮಾಡ್ತಾರೆ, ವೆಬ್ಸೈಟ್ ಡೆವಲಪ್ ಮಾಡ್ಕೊಡೋಕ್ಕೆ ಅಂತಲೇ ಒಂದು ಇದ್ರ ಥರ ಓಪನ್ ಮಾಡ್ಕೊಂಡು ಅವರು ವೆಬ್ಸೈಟ್ ಯಾರ್ಯಾರಿಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತಾರೋ, ಓನ್ ಬ್ರ್ಯಾಂಡಿಂಗ್ ಅಥವಾ ಏನೋ ಒಂದು ವೆಬ್ಸೈಟ್ ಬೇಕು ಅಂತಾರೋ, ಸೊ ಅವ್ರಿಗೆಲ್ಲ ವೆಬ್ಸೈಟ್ ಡೆವಲಪ್ ಮಾಡಿಕೊಟ್ಟು ಅರ್ನ್ ಮಾಡ್ತಾ ಇರ್ತಾರೆ. ಇಫ್ ಇನ್ ಕೇಸು ಅವ್ರಿಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದು ಬಿಸ್ನೆಸ್ ಫೀಲ್ಡಿಗೆ ಎಂಟ್ರಿ ಆಗಬೇಕು, ನನಗೆ ಈ ಥರ ಇದೆ, ಯಾವುದೋ ಒಂದು ಗೊತ್ತು ಯೂನಿಕ್ ಆಗಿದೆ, ಇದು ಕ್ಲಿಕ್ ಆಗೋ ಚಾನ್ಸಸ್ ಇದೆ ಬಿಸ್ನೆಸ್ಸು ಅಂದಾಗ, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಅದ್ರ ಮೇಲೆ ರಿಸರ್ಚ್ ಮಾಡಿ, ಜೊತೆಗೆ ಅಂದರೆ ವೆಬ್ಸೈಟ್ ಡೆವಲಪ್ ಮಾಡ್ಕೊಡ್ತಿರ್ತಾರೆ ಬೇರೆಯವ್ರಿಗೂ. ಸೊ ಅವ್ರಿಗೆ ಟ್ಯಾಲೆಂಟ್ ಇರುತ್ತಲ್ವ, ಅವರೇ ಒಂದು ವೆಬ್ಸೈಟ್ ಡೆವಲಪ್ ಮಾಡ್ಕೊಂಡು ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ
ಆದಷ್ಟು ಇವಾಗ ಟ್ರೆಂಡಿಂಗಲ್ಲಿದೆ, ತುಂಬ ಟ್ರೆಂಡಿಂಗಲ್ಲಿದೆ ಆನ್ಲೈನ್ ಬಿಸ್ನೆಸ್ ಅನ್ನೋದು, ತುಂಬ ಟ್ರೆಂಡಿಂಗಲ್ಲ ಆಲ್ಮೋಸ್ಟು ಗೈಸ್. ಇವಾಗ ಏನಾಗ್ತಿದೆ ಅಂದರೆ ಜನಕ್ಕೆ ಈ 10 ಮಿನಿಟ್ಸ್ ಡೆಲಿವರಿ, 20 ಮಿನಿಟ್ಸ್ ಡೆಲಿವರಿ, 30 ಮಿನಿಟ್ಸ್ ಡೆಲಿವರಿ ಎಲ್ಲ ಬಂದ ಮೇಲೆ ಜನ ಹೇಗೆ ಆಗ್ತಿದ್ದಾರೆ ಅಂತಂದರೆ ಸಿಂಪಲ್ಲಾಗಿ ಮನೇಲಿ ಕೂತ್ಕೊಂಡು ಆರ್ಡ್ರ್ ಮಾಡ್ತಾರೆ. ಅದು ಏನೇ ಆಗಿಲ್ಲ, 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಮನೆಗೆ ಬಂದು ಸಿಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ನಾನು ಆ ಟೈಮಲ್ಲಿ ಆ ಅರ್ಧ ಗಂಟೆ ಟೈಮಲ್ಲಿ ನಾನು ಏನಾದರೂ ವರ್ಕ್ ಮಾಡ್ಕೋಬೋದು. ಇವಾಗ ನೋಡಿ, ನಾವೇನಾದರೂ ಐಟಮ್ಸ್ ತರಬೇಕು ಅಂತ ಒಂದು 20 ಐಟಮ್ಸ್ ಬರ್ಕೊಂಡೋಗಿ 20 ಐಟಮ್ಸ್ ಬರ್ಕೊಂಡೋಗಿ ದಿನಸಿ ಅಂಗಡಿಗೆ ಹೋಗಿ ತಗೊಂಡು ಬರಬೇಕು. ಸೊ ಅಲ್ಲಿ ತಗೊಂಡು ಬರಬೇಕು ಅಂದರೆ ಏನು ರಶ್ ಇದ್ದರೆ 1 ಅವರ್ ಆದರೂ ಆಯಿತು, 2 ಅವರ್ ಆದರೂ ಆಯಿತು. ಸೊ ಆ ಟೆನ್ಷನ್ ತಪ್ಪುತ್ತೆ. ಅದಾದಮೇಲೆ ಕೆಲವೊಂದು ಐಟಮ್ಸಲ್ಲಿ ಸಿಗೋಲ್ಲ, 3-4 ಅಂಗಡಿ ಹುಡುಕ್ಬೇಕು, ತಗೋಬೇಕು, ಬರಬೇಕು. ಅದೊಂದು ಆ ಡಬಲ್ ಟೆನ್ಷನ್, ಆ ತ್ರಿಬಲ್ ಟೈಮ್, 2 ಪಟ್ಟು 3 ಪಟ್ಟು ಟೈಮು ಸೇವ್ ಆಗುತ್ತೆ. ಸೊ ಅದಕ್ಕೇನು ಮಾಡ್ತಾರೆ, ಕೂತ್ಕೋತಾರೆ, ಎಲ್ಲ ರಿಸರ್ಚ್ ಮಾಡ್ತಾರೆ, ಎಲ್ಲ ಹಾಕ್ತಾರೆ, ಅಮೌಂಟ್ ಪೇ ಮಾಡ್ತಾರೆ, ಕೂತ್ಕೋತಾರೆ. ಲೈಕ್ ಡೆಲಿವರಿ ಬಂದು ಮನೆಗೆ ಬರುತ್ತೆ. ಆ ಟೈಮಲ್ಲಿ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋತಾರೆ, ಇಲ್ಲ ರೆಸ್ಟ್ ಮಾಡ್ತಾರೆ. ಸೊ ಈ ರೀತಿ ಆಗ್ತಿದೆ. ಸೊ ಆನ್ಲೈನು ಬಿಸ್ನೆಸ್ ಅನ್ನೋದು ತುಂಬ ಗ್ರೋ ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿದೆ, ಪೀಕ್ ಲೆವೆಲಲ್ಲಿದೆ. ಸೊ ಆದಷ್ಟು ಟ್ರೈ ಮಾಡಿ. ಸೊ ಯಾರೆಲ್ಲ ಬಟ್ಟೆ ಓನ್ ಬ್ರ್ಯಾಂಡಿಂಗ್ ಬಿಸ್ನೆಸ್ ಇಟ್ಟಿದ್ದೀರೋ ಅಥವಾ ಏನೋ ಒಂದು ಯೂನಿಕ್ಕಾಗಿ ಐಡಿಯಾಸ್ ಇದೆಯೋ, ಸೊ ಮಾಡಿ. ಬಟ್ SEO ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಸೊ ನಾನು ಎಡವಿದ ಇದು ಸೊ SEO ಅಲ್ಲ, ತುಂಬ ಸರ್ಟಿಫಿಕೇಟ್ಗಳು ಬೇಕು ಗೈಸ್. SLC ಅಥವಾ SLC, SLS ಈ ಥರ ತುಂಬ ಸರ್ಟಿಫಿಕೇಟ್ಸ್ಗಳಿದೆ. ಸೊ ಆನ್ಲೈನು ವೆಬ್ಸೈಟ್ ಡೆವಲಪ್ ಮಾಡಿದ ತಕ್ಷಣ ಲೈಕ್ ಇವಾಗ ಏನಾಗುತ್ತೆ ಅಂದರೆ ಗೈಸ್, ಸಿಂಪಲಾಗಿ ಹೇಳ್ತೀನಿ, ಈ ಸರ್ಟಿಫಿಕೇಟೆಲ್ಲ ಏನು ತುಗ್ಗುರೋ, ಸುಮ್ಮನೆ ವೇಸ್ಟ್. ವೆಬ್ಸೈಟ್ ಡೆವಲಪ್ ಮಾಡ್ಕೊಂಡು ರನ್ ಮಾಡಬೇಕು, ಅದು ಕ್ಲಿಕ್ ಆದಮೇಲೆ ನೋಡ್ಕೊಳ್ಳೋಣ, ಸರ್ಟಿಫಿಕೇಟ್ಗಳು ಮಾಡ್ಕೊಳ್ಳೋಣ. ಆ್ಯಬ್ಸಲ್ಯೂಟ್ಲಿ ರೈಟ್ ಬ್ರದರ್, ನಿಮ್ಮ ಪ್ಲ್ಯಾನ್ ಏನಿದೆ ಅದು ಕರೆಕ್ಟ್, 100% ಕರೆಕ್ಟ್. ಫಸ್ಟೇ ಏನಕ್ಕೆ ಸುಮ್ಮನೆ ಟೆನ್ಷನ್ ತಗೋಬೇಕು ಅಂತ. ಸೊ ಗೈಸ್, ಇವಾಗ ನಿಮ್ಮ ಬಿಸ್ನೆಸ್ಸು ಏನಾದರೂ ಕ್ಲಿಕ್ ಆಗಿಲ್ಲ ಅಥವಾ ಡೆವಲಪ್ ಕ್ಲೀನಾಗಿ ಸಕ್ಸಸ್ ಆಗಿಲ್ಲ ಅಂದಾಗ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಸಕ್ಸಸ್ ಆಗದೇ ಇರೋ ಥರ ಯಾಕೆ ಮಾಡ್ತೀರಾ ಬಿಸ್ನೆಸ್ನ? ಸೊ ಬಿಸ್ನೆಸ್ ಮಾಡೋರೆಲ್ಲರೂ ಸಕ್ಸಸ್ ಆಗಬೇಕು ಅಂತಲೇ ತಾನೇ ಮಾಡೋದೇ. ಬಿಸ್ನೆಸ್ ನನಗೆ ಕಡಾಚಾರಕ್ಕೆ ಸಕ್ಸಸ್ ಆಗಲ್ಲ ಬಿಡೋ, ಇದು ಬಿಸ್ನೆಸ್ ಅಂತ ಯಾರನ್ನೂ ಇನ್ವೆಸ್ಟ್ ಮಾಡಲ್ಲ, ಅಥವಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ವೆಬ್ಸೈಟ್ ಡೆವಲಪ್ ಮಾಡಲ್ಲ, ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಅದು ಮಾಡಲ್ಲ, ಇದು ಮಾಡಲ್ಲ, ಎಕ್ಸೆಟ್ರಾ ಎಲ್ಲ ಮಾಡೋದೇ ಸಕ್ಸಸ್ ಆಗಬೇಕು ಅಂತ. ಸೊ ಸಕ್ಸಸ್ ಆಗಬೇಕು ಅಂದರೆ ಒಂದು ಒಳ್ಳೆ ಕ್ಲಾರಿಟಿ ಇರೋಂಥದ್ದು, ಯೂನಿಕ್ ಆಗಿರೋಂಥದ್ದು ವೆಬ್ಸೈಟ್ ಡೆವಲಪ್ ಮಾಡಬೇಕು, ಅದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಬೇಕು, ಎಕ್ಸೆಟ್ರಾ ಸುಮಾರು ಇರುತ್ತೆ. ಸೊ ಅಷ್ಟೆಲ್ಲ ಮಾಡಿಬಿಟ್ಟು ನೀವು ಅದಕ್ಕೆ ಏನೇನು ಬೇಕು ಸೆಕ್ಯೂರಿಟಿಗಳು ಕೊಟ್ಟಿಲ್ಲ, ನಿಮಗೆ ವೆಬ್ಸೈಟ್ ಡೆವಲಪ್ ಆಗೋಕ್ಕೆ ಏನಾಗಬೇಕು, ರೀಚ್ ಔಟ್ ಆಗೋಕ್ಕೆ ಏನಾಗಬೇಕು ಬೇರೆ ಜನಕ್ಕೆ, ಇದಕ್ಕೆಲ್ಲ ನೀವು ಟೈಮ್ ಕೊಡ್ದಿರಾ, ಇದು ಮಾಡ್ದಿರಾ, ಎಕ್ಸೆಟ್ರಾಗಳು ಈ ಥರ ಇದ್ದಾಗ ಟೈಮು. ಸೊ ಅದಕ್ಕೆ ಅವೆಲ್ಲ SLC ಅದೇನೇನೋ ಬರುತ್ತೆ ಗೈಸ್. ತುಂಬ ಸರ್ಟಿಫಿಕೇಟ್ ನಾನು ಎಲ್ಲ ಮಾಡಿದ್ದೀನಿ. ಸೊ ಮಾಡಿದ್ದೆ, ಇವಾಗ ಇದಕ್ಕೂ ಮಾಡಿದ್ದೀನಿ. ಸೊ SEO ಮೇಯ್ನ್ ಅದರಲ್ಲಿ. ಸೊ ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಯಾವುದೇ ಕಾರಣಕ್ಕೂ ಹ್ಯಾಕ್ ಆಗೋ ಚಾನ್ಸಸ್ ಇರಲ್ಲ ವೆಬ್ಸೈಟು. ಆದಷ್ಟು ತುಂಬ ಕಂಟ್ರೋಲ್ ಆಗೋಗುತ್ತೆ. ಸೊ ಅದಾದಮೇಲೆ ಹ್ಯಾಕ್ ಆದ್ರೂ ನಿಮಗೆ ಒಂದು ಇದಿರುತ್ತೆ, ಅಟ್ಲೀಸ್ಟ್ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಆಲ್ಮೋಸ್ಟ್ ಒಂದು 80% ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಇಫ್ ಇನ್ ಕೇಸ್ ಯಾಕಾದ್ರೂ ನೀವು ಅದನ್ನು ವಾಪಸ್ ತಗೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಸರ್ಟಿಫಿಕೇಟ್ಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ, ರಿಸರ್ಚ್ ಮಾಡಿ. ಸೊ ನೀವು ಆಲ್ಮೋಸ್ಟ್ ಎಲ್ಲ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಯಾಕಂದರೆ ಇವಾಗೆಲ್ಲ ಗೂಗಲ್ ಜೆಮಿನಿ ಅಥವಾ ಎಕ್ಸೆಟ್ರಾ AI ಟೆಕ್ನಾಲಜಿ, ChatGPT ಇವೆಲ್ಲ ಬಂದ್ಬಿಟ್ಟು. ಸೊ ಲೈಕ್ ನೀವು ರಿಸರ್ಚ್ ಮಾಡಿದ್ರೆ ಇದಕ್ಕೆಲ್ಲ ಸರ್ಟಿಫಿಕೇಟ್ಗೆಲ್ಲ ಏನು ಬೇಕು, ಈ ಥರ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದರೆ ಹಿಂಗೆ, ಈ ಥರ ಮಾಡಬೇಕು ಅಂದರೆ ಹಿಂಗೆ, ಇದನ್ನು ಪ್ರಮೋಟ್ ಮಾಡಬೇಕು ಅನ್ನೋದು ಹಿಂಗೆ, SEO ರನ್ ಮಾಡಬೇಕು ಅಂದರೆ ಯಾವುದು ಫಸ್ಟು ಟಾಪಲ್ಲಿದೆ. ಸೊ ಇದರಲ್ಲಿ ಒಂದೇನು ಹೇಳಕ್ಕೆ ಬರ್ತೀನಿ ಅಂದರೆ ಗೈಸ್, ಲಾಸ್ಟ್ 1-2 ನಿಮಿಷ ಅಷ್ಟೇ ಮಾತಾಡೋದು. ಸೊ ಇದರಲ್ಲಿ ಒಂದೇನು ಹೇಳಕ್ಕೆ ಬರ್ತೀನಿ ಅಂದರೆ SEO ಮೇಯ್ನಾಗಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಮ್ಯಾಕ್ಸಿಮಮ್ ಓಡುತ್ತೆ. ಸೊ ಇದರಲ್ಲಿ SEO ತುಂಬ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಪಿಂಟ್ರೆಸ್ಟ್ ಅಂತ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ಆ್ಯಕ್ಟಿವ್ ಆಗಿರಿ. ಸೊ ಲಿಂಕ್ಡ್ಇನ್ನಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಸೊ ಇವೆರಡರಲ್ಲೂ ಆ್ಯಕ್ಟಿವ್ ಆಗಿದ್ದಾಗ ಆಲ್ಮೋಸ್ಟ್ SEO ರನ್ ಆಗೋ ಚಾನ್ಸಸ್ ಹೈ ಲೆವೆಲಲ್ಲಿ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಬರುತ್ತೆ, ಅದಾದಮೇಲೆ ಫೇಸ್ಬುಕ್ಕು, ಅದಾದಮೇಲೆ ಯೂಟ್ಯೂಬು. ಸೊ ಈ ರೀತಿ ಬರುತ್ತೆ. ಸೊ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರಿ ಆದಷ್ಟು. ಅದಾದಮೇಲೆ ಬರುತ್ತೆ ಗೈಸ್ ಥ್ರೆಡ್ಸು, ಎಕ್ಸು ಮತ್ತು ಎಕ್ಸೆಟ್ರಾ ತುಂಬ ಬರುತ್ತೆ. ಸೊ ಅದಾದಮೇಲೆ ಇವಾಗ ವಾಟ್ಸಪ್ ಚಾನಲ್ ಆಗಿದೆ. ಸೊ ಅದರಲ್ಲೂ ಆ್ಯಕ್ಟಿವ್ ಆಗಿರಿ, ವಾಟ್ಸಪ್ ಚಾನಲ್ಲು. ಸೊ ಅದಾದಮೇಲೆ ವಾಟ್ಸಪ್ ಅನೌನ್ಸ್ ಚಾನಲ್ ಆಗಿದೆ, ವಾಟ್ಸಪ್ಪಲ್ಲಿ ಅನೌನ್ಸ್ ಚಾನಲ್ಲು. ಸೊ ಅದರಲ್ಲೇ ಎಲ್ಲ ಕಸ್ಟಮರ್ಸ್ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಪ್ರಮೋಟ್ ಮಾಡೋಕ್ಕೆ ಇದು ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ಅಡಿಷ್ನಲಾಗಿ ಇರುತ್ತೆ ಗೈಸ್, ತುಂಬ ಇದೆ. ಸೊ ಅದಾದಮೇಲೆ ಟೆಲಿಗ್ರಾಮ್ ಚಾನಲ್ ಇದೆ. ಟೆಲಿಗ್ರಾಮ್ ಚಾನಲಲ್ಲಿ
ಆದಷ್ಟು ಕೇರ್ಫುಲ್ ಆಗಿರಿ. ಸೊ ಅದರಲ್ಲಿ ಬೇಗ ಗೇನ್ ಆಗ್ತಾರೆ. ತುಂಬ ಜನ ಆಲ್ಮೋಸ್ಟು ಟೆಲಿಗ್ರಾಮ್ ಚಾನಲ್ನ ಬರ್ತಾರೆ, ವಿಸಿಟ್ ಮಾಡಿ ಫಾಲೋ ಮಾಡ್ತಾರೆ, ಜಾಯ್ನ್ ಆಗ್ತಾರೆ. ಬಟ್ ಆದಷ್ಟು ಹುಷಾರಾಗಿರ್ರಿ. ಅಂಥ ಪ್ಲ್ಯಾಟ್ಫಾರ್ಮ್ಗೆಲ್ಲ ಕಾಲಿಟ್ಟಾಗ ನಿಮಗೆ ಎಷ್ಟು ಸೆಕ್ಯೂರಿಟಿ ಚಾನ್ಸಸ್ ಇರುತ್ತೋ ಇಡೋಕ್ಕಾಗುತ್ತೋ ಅಷ್ಟು ಸೆಕ್ಯೂರಿಟಿ ಚಾನ್ಸಸ್ ಇಟ್ಟು ನಿಮ್ಮ ಸೇಫ್ಟಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಕ್ಲಾರಿಟಿ ವೀಡಿಯೋ ಥರ ಏನಾದರೂ ಮಾಡೋಕ್ಕಾದರೆ ಮಾಡಿಕೊಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇರಲಿ ಗೈಸ್, ವೆಬ್ಸೈಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ನಾನು ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಹಾಕಿ. ಕಮೆಂಟ್ ಹಾಕ್ತಾ ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನು ಏನಾದರೂ ಮಾತಾಡ್ಬೋದು ಅಥವಾ ಕ್ಲಾರಿಫೈ ಕೊಡ್ಬೋದು. ಸೊ ದಯವಿಟ್ಟು ಕನ್ಫ್ಯೂಷನಿಂಗಲ್ಲಿ ನನ್ನ ವೀಡಿಯೋಸ್ನ ನೋಡಬೇಡಿ. ಸೊ ಏನೇ ಕನ್ಫ್ಯೂಷನ್ ಇದ್ದರೂ ಡೈರೆಕ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಕಮೆಂಟ್ ಹಾಕಿ. ಆದಷ್ಟು ನಾನು ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಗೈಸ್ ಟೇಕ್ ಕೇರ್, ಲವ್ ಯು, ಲಾಟ್ಸ್ ಆಫ್ ಲವ್, ಬೈ, ಸೈನಿಂಗ್ ಆಫ್.